ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಮನಮೋಹನ್ ಸಿಂಗ್ ಅವರು ಮೊನ್ನೆ ತೀರ್ಕೊಂಡ್ರು. ಅವರು ತೀರ್ಕೊಂಡ ತಕ್ಷಣವೇ ಒಂದು ದೊಡ್ಡ ವಿವಾದ ಎದ್ದುಬಿಡ್ತು. ಅದೇನು ಅಂದರೆ, ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವದ NDA ಸರ್ಕಾರ ಅವರನ್ನು ಅಂತ್ಯಕ್ರಿಯೆ ಮಾಡಿ ಅಲ್ಲೊಂದು ಮೆಮೋರಿಯಲ್ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಜಾಗವನ್ನು ಕೊಡಬೇಕು ಅಂತ ಕಾಂಗ್ರೆಸ್ ಒತ್ತಾಯ ಮಾಡಿತು. ಅದಕ್ಕೆ BJP ಮೀನಾಮೇಷ ಎಣಿಸ್ತು. ಕೊನೆ ಕ್ಷಣದಲ್ಲಿ ಸದ್ಯಕ್ಕೆ ಆ ಜಾಗವನ್ನು ಹುಡುಕೋದಕ್ಕೆ ಸಮಯ ಆಗುತ್ತೆ, ನೀವು ಅಂತ್ಯಕ್ರಿಯೆಯನ್ನು ಮುಗಿಸ್ಕೊಂಬಿಡಿ, ಆ ನಂತರ ಸ್ಮಾರಕಕ್ಕೆ ಒಂದು ಜಾಗವನ್ನು ನಾವು ನಿಗದಿ ಮಾಡಿ ಕೊಡ್ತೀವಿ ಅಂತ ಒಪ್ಪಿಸಿ, ಯಾರಿಗೂ ಇಷ್ಟ ಇಲ್ಲದಿದ್ದರೂ ಸಹ, ಯಾರಿಗೂ ಅಂದರೆ ಕಾಂಗ್ರೆಸ್ಗೆ ಪ್ಲಸ್ ಮನಮೋಹನ್ ಸಿಂಗ್ ಅವರ ಕುಟುಂಬಕ್ಕೆ ಇಷ್ಟ ಇಲ್ಲದೆ ಹೋದರೂ ಸಹ ಅವರನ್ನು ಸಾಮಾನ್ಯ ಘಾಟ್ ಒಂದರಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು. ಎಲ್ಲಿ ಮಾಡಿದ್ರು? ನಿಗಮ್ ಬೋಧ್ ಘಾಟ್ ಅನ್ನುವಂತಹ ಜಾಗದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮುಗಿಸಿದರು. ಆ ನಂತರ ಈಗ ಅದಕ್ಕೆ ಜಾಗ ಕೊಡ್ತಾರಾ ಅನ್ನುವಂತಹ ಅನುಮಾನಗಳಿದೆ. ಯಾಕಂದರೆ ಮೋದಿಯವರ ಮಾತು ಕೊಟ್ಟಿದ್ದಾರೆ ಅಂದರೆ ಅದು ಎಷ್ಟು ಮಟ್ಟಕ್ಕೆ ನೆರವೇರಿಸ್ತಾರೆ ಅನ್ನೋದು ಇಡೀ ದೇಶಕ್ಕೆ, ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಸೊ ಅದರ ವಿಚಾರವಾಗಿ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಅಟ್ಯಾಕ್ ಮಾಡ್ತಾ ಇದೆ BJP ಸರ್ಕಾರವನ್ನು. ಆದರೆ ಈಗ ನಾವು ಎತ್ತಬೇಕಾಗಿರೋ ಪ್ರಶ್ನೆ ಅಂದರೆ, ಕಾಂಗ್ರೆಸ್ಸಿಗೆ ಆ ನೈತಿಕತೆ ಇದೆಯಾ? ಈ ದೇಶದ ಸಂವಿಧಾನವನ್ನು ರಚಿಸಿದಂತಹ, ಇಡೀ ವಿಶ್ವವೇ ಜ್ಞಾನಿ ಅಂತ ಒಪ್ಪಿಕೊಂಡಂತಹ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತೀರ್ಕೊಂಡಾಗ ಡಿಸೆಂಬರ್ 6, 1956. ಕಾಂಗ್ರೆಸ್ ಇದನ್ನೇ ಅಲ್ವಾ ಮಾಡಿದ್ದು. ಕಾಂಗ್ರೆಸ್ ಅವತ್ತು ಮಾಡಿದ್ದನ್ನೇ ಇವತ್ತು ಮೋದಿ ಸರ್ಕಾರ ಮನಮೋಹನ್ ಸಿಂಗ್ಗೆ ಮಾಡಿರೋದು. ಅಂದು ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಮಾಡಿದಂತಹ ದ್ರೋಹವನ್ನೇ ಇವತ್ತು ಮೋದಿ ಸರ್ಕಾರ ಅಥವಾ BJP ಸರ್ಕಾರ ಮನಮೋಹನ್ ಸಿಂಗ್ ಅವರಿಗೆ ಮಾಡಿದೆ. ಏನೆಲ್ಲ ಪ್ರಯತ್ನ ಮಾಡಿದ್ರು ಸಹ ದೆಹಲಿಯಲ್ಲಿ ಅವರಿಗೆ, ಮೋದಿ ಸರ್ಕಾರಕ್ಕೆ ಒಂದು ಸಣ್ಣ ಜಾಗ ಸಿಗಲಿಲ್ವಂತೆ. 6/3 ಅಟ್ಲೀಸ್ಟ್ ಸಿಗಲಿಲ್ವಂತೆ ಮನಮೋಹನ್ ಸಿಂಗ್ ಅವರಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ, ಮುಂದೆ ಅದೇ ಜಾಗದಲ್ಲಿ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ. ಕುಟುಂಬದವರು ಸಹ ರಿಕ್ವೆಸ್ಟನ್ನು ಮಾಡಿಕೊಂಡ್ರು, ಎಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೋ ಅಲ್ಲೇ ಸ್ಮಾರಕ ಮಾಡಿದ್ರೆ ಚೆನ್ನಾಗಿರುತ್ತೆ, ನಮಗೆ ಒಂದು ಜಾಗ ಕೊಡಿ ಅಂತ. ಕಾಂಗ್ರೆಸ್ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರ ಬರೀತಾರೆ. ಅದಕ್ಕೂ ಸಹ ಅದು ಒಪ್ಪೋದಿಲ್ಲ ಕೇಂದ್ರ ಸರ್ಕಾರ. ಅಮಿತ್ ಶಾ ಮೀಟಿಂಗ್ ಏರ್ಪಡಿಸ್ತಾರೆ, ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ, ಅಲ್ಲಿಯೂ ಸಹ ಒಂದು ನಿರ್ಧಾರಕ್ಕೆ ಬರೋದಿಲ್ಲ. ಕೊನೆ ಕ್ಷಣದಲ್ಲಿ ಮಧ್ಯರಾತ್ರಿಯಲ್ಲಿ, ನಾಳೆ ಅಂತ್ಯಕ್ರಿಯೆ ನಡಿಬೇಕು ಅಂದರೆ ಇವತ್ತು ಮಧ್ಯರಾತ್ರಿ ಒಂದು ಪ್ರೆಸ್ ರಿಲೀಸನ್ನು ಮಾಡ್ತಾರೆ. ಅದರಲ್ಲಿ ಸದ್ಯಕ್ಕೆ ಈ ಒಂದು ನಿಗಮ್ ಬೋಧ್ ಘಾಟ್ ಅನ್ನುವಂತಹ ಜಾಗದಲ್ಲಿ, ಸಾಮಾನ್ಯ ಘಾಟ್ನಲ್ಲಿ ಅಂತ್ಯಕ್ರಿಯೆಯನ್ನು ಮುಗಿಸೋಣ, ಆ ನಂತರ ಮುಂದಿನ ದಿನಗಳಲ್ಲಿ ಅವರ ಸ್ಮಾರಕಕ್ಕೆ ಜಮೀನನ್ನು ಅಥವಾ ಭೂಮಿಯನ್ನು ಒದಗಿಸಿಕೊಡ್ತೀವಿ ಅಂತ ಯಾವಾಗ ಈ ಪ್ರಸ್ತಾವನೆ ಬಂತೋ, ಕಾಂಗ್ರೆಸ್ಸಿನವರು ಸಹ ಒಂದು ಮೀಟಿಂಗನ್ನು ಅರೇಂಜ್ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಪ್ರೆಸಿಡೆಂಟಿಂದ ಹಿಡಿದು ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಎಲ್ಲರೂ ಸಹ ಆ ಮೀಟಿಂಗಲ್ಲಿರ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದ ಮೀಟಿಂಗ್. ಅದರಲ್ಲಿ ಪ್ರಿಯಾಂಕಾ ಗಾಂಧಿ ಒಂದು ಪ್ರಸ್ತಾವನೆಯನ್ನು ಕಾಂಗ್ರೆಸ್ ಮುಂದೆ ಇಡ್ತಾರೆ. ಏನು ಅಂದರೆ, ಸರ್ಕಾರ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಗೆ ಜಾಗ ಕೊಡಲಿಲ್ಲ ಅಂದರೆ ಪರವಾಗಿಲ್ಲ, ನಾವು ಅವರಿಗೆ ಅವಮಾನ ಆಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅವರು ಈ ದೇಶದ ಪ್ರಥಮ ಮತ್ತು ಇಲ್ಲಿಯವರೆಗೆ ಆಗಿರುವಂಥ ಸಿಖ್ ಸಮುದಾಯದ ಒಬ್ಬರು ಪ್ರಧಾನಮಂತ್ರಿ. 10 ವರ್ಷ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರಿಗೆ ಅವಮಾನ ಆಗೋದು ನಮಗೆ ಸಹಿಸೋದಿಲ್ಲ. ಹಾಗಾಗಿ ಅವರಿಗೆ ದೆಹಲಿಯಲ್ಲೇ ಒಳ್ಳೆಯ ಜಾಗದಲ್ಲೇ ಸ್ಮಾರಕ ಆಗುವ ರೀತಿಯಲ್ಲಿ ಅಂತ್ಯ ಸಂಸ್ಕಾರ ನಡೆಸೋದಕ್ಕೆ ಅವಕಾಶ ಮಾಡಿಕೊಡಲೇಬೇಕು. ಅದಕ್ಕೆ ಬೇಕಾದರೆ ನನ್ನ ಅಜ್ಜಿ ಇಂದಿರಾ ಗಾಂಧಿಯವರ ಶಕ್ತಿ ಸ್ಥಳ್ ಅಂತ ಏನಿದೆ, ಇಂದಿರಾ ಗಾಂಧಿಯವರ ಸ್ಮಾರಕ, ಅಲ್ಲಿ ಸ್ವಲ್ಪ ಜಾಗವನ್ನು ಮೀಸಲು ಮಾಡಿ ಅಲ್ಲಿ ಮನಮೋಹನ್ ಸಿಂಗ್ರ ಅಂತ್ಯ ಸಂಸ್ಕಾರವನ್ನು ಮಾಡೋಣ ಅಂತ. ಅಲ್ಲೂ ಬೇಡವಾ, ನನ್ನ ತಂದೆ ರಾಜೀವ್ ಗಾಂಧಿಯವರ ಸ್ಮಾರಕ ಏನಿದೆಯಲ್ಲ, ವೀರಭೂಮಿ, ಅಲ್ಲಿ ದೊಡ್ಡ ಜಾಗ ಇದೆ, ಅಲ್ಲಿ ಬೇಕಾದರೆ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆ ಮಾಡಿ ಅಲ್ಲೇ ಸ್ಮಾರಕವನ್ನು ನಿರ್ಮಾಣ ಮಾಡೋಣ ಅಂತ. ಆದರೆ ಈ ಪ್ರಸ್ತಾವನೆಯನ್ನು ಸಹ ಮೋದಿ ಸರ್ಕಾರ ತಕ್ಷಣಕ್ಕೆ ಒಪ್ಕೊಳ್ಳೋದಿಲ್ಲ. ಹಾಗಾಗಿ ಸಾಮಾನ್ಯ ಘಾಟ್ನಲ್ಲಿ ಜಗತ್ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರಾಗಿದ್ದಂತಹ, ಈ ದೇಶ ಕಂಡಂತಹ ಅತ್ಯಂತ ಸಜ್ಜನ ಪ್ರಧಾನಮಂತ್ರಿಗಳಲ್ಲಿ ಟಾಪಲ್ಲಿ ನಿಲ್ಲಬಹುದಾದಂತಹ ಪ್ರಧಾನಮಂತ್ರಿಗಳಾಗಿದ್ದಂತಹ ಮನಮೋಹನ್ ಸಿಂಗ್ ಅವರನ್ನು ಸಾಮಾನ್ಯ ಘಾಟ್ನಲ್ಲಿ ಅಂತ್ಯ ಸಂಸ್ಕಾರ ಮಾಡಿದ್ರು. ಅದು ಮುಗೀತು. ಈಗ ನಾನು ಹೇಳ್ದಂಗೆ ಈ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ಗೆ ನಿಜವಾಗ್ಲೂ ಕೂಡ ನೈತಿಕತೆ ಇದೆಯಾ? ಅಂಬೇಡ್ಕರ್ ಅವರ
ಸಾವಾದಾಗ ಕಾಂಗ್ರೆಸ್ ನಡ್ಕೊಂಡಂತಹ ರೀತಿ ಇದೆಯಲ್ಲ, ಅದು ಇದಕ್ಕಿಂತ ಭಿನ್ನವಾಗಂತೂ ಇರಲಿಲ್ಲ, ಇದಕ್ಕಿಂತ ಕೆಟ್ಟದಾಗಿತ್ತು ಅಂತಲೇ ಹೇಳಬೇಕು. ದೆಹಲಿಯಲ್ಲಿ 3/6 ಜಾಗ ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆ ಕಾಲದಲ್ಲಿ. 1956 ಮನಸ್ಸು ಮಾಡಿದರೆ ಕೊಡ್ಬೋದಾಗಿತ್ತು, ಕೊಡಲಿಲ್ಲ. ಅವರ ದೇಹವನ್ನು, ಮೃತದೇಹವನ್ನು ಅವರ ಕುಟುಂಬ ದೆಹಲಿಯಿಂದ ಮುಂಬೈಗೆ ತರಬೇಕಾಗತ್ತೆ. ಅಂಬೇಡ್ಕರ್ ಅವರ ಮೃತದೇಹವನ್ನು ಮುಂಬೈಗೆ ಫ್ಲೈಟಲ್ಲಿ ತಗೊಂಡು ಬರ್ತಾರೆ. ಫ್ಲೈಟಲ್ಲಿ ತಗೊಂಡು ಬರಬೇಕಾದ್ರೆ ಸರ್ಕಾರ ಏರ್ಪಾಟ್ ಮಾಡ್ತಾ? ಸರ್ಕಾರ ಏರ್ಪಾಟ್ ಮಾಡಲಿಲ್ಲ. ಫ್ಲೈಟ್ ಇಳಿದ ಕೆಲವೇ ದಿನಗಳಲ್ಲಿ ಅಂಬೇಡ್ಕರ್ ಅವರ 2ನೇ ಪತ್ನಿ ಇದ್ರಲ್ಲ, ಅವರಿಗೆ ಒಂದು ಬಿಲ್ ಕೊಡುತ್ತೆ ಸರ್ಕಾರ. ನೆಹರು ಸರ್ಕಾರ ಒಂದು ಬಿಲ್ ಕಳಿಸ್ಕೊಡುತ್ತೆ. ಏನಂತ? ನಿಮ್ಮ ಗಂಡನ ಮೃತದೇಹವನ್ನು ತಗೊಂಡು ಬಂದವಲ್ಲ ಫ್ಲೈಟು, ಆ ಫ್ಲೈಟ್ ಚಾರ್ಜಸ್ ಇಷ್ಟಿದೆ, ಇದನ್ನು ಪೇ ಮಾಡಿ ಅಂತ. ಆಮೇಲೆ ಮುಂಬೈನಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿ ಅಲ್ಲಿ ಅವರ ಅಂತ್ಯ ಸಂಸ್ಕಾರ ಆಗುತ್ತೆ. ಅದು ಇವತ್ತು ಚೈತ್ಯ ಭೂಮಿ ಅಂತ ಅದೊಂದು ದೊಡ್ಡ ಮಟ್ಟದಲ್ಲಿ ಸ್ಮಾರಕ ಆಗಿದೆ, ಅದು ಬೇರೆ ವಿಚಾರ. ಈ ರೀತಿ ಅಂಬೇಡ್ಕರನ್ನು ಅವಮಾನಿಸಿದಂಥವರು. ಆಗ ಜಗಜೀವನ್ ರಾಮ್ ಅವರು ಕಾಂಗ್ರೆಸ್ನಲ್ಲಿ ತುಂಬ ಪವರ್ಫುಲ್ ಆಗಿದ್ದರು. ಅಥವಾ ನೆಹರು ಅವರು ಅವರ ಮಾತನ್ನು ನಿರಾಕರಿಸುವಂತಹ ಮಟ್ಟದಲ್ಲೇನೂ ಇರಲಿಲ್ಲ, ಸಾಮಾನ್ಯವಾದಂತಹ ನಾಯಕ ಏನಾಗಿರಲಿಲ್ಲ. ಅವರು ದಲಿತರಾಗಿದ್ದರು. ಅವರಾದರೂ ಸಹ ಅಟ್ಲೀಸ್ಟು ನನ್ನ ಸಮುದಾಯದ ಅಂಬೇಡ್ಕರ್ ತೀರು ಹೋಗಿದ್ದಾರೆ, ಅವರಿಗೆ ಒಂದು 3/6 ಭೂಮಿ ಕೊಡ್ರಿ ಅಂತ ನೆಹರು ಹತ್ರ ಹಠ ಮಾಡಲಿಲ್ಲ. ಫ್ಲೈಟ್ ಅರೇಂಜ್ ಮಾಡಿಕೊಡ್ಬೋದಾಗಿತ್ತು, ಅದನ್ನು ಮಾಡಲಿಲ್ಲ. ಫ್ಲೈಟ್ಗೆ ಅದಕ್ಕೊಂದು ಬಿಲ್ ಬೇರೆ ಕಳಿಸ್ತಾರೆ. ಇಷ್ಟೆಲ್ಲ ನೀಚತನವನ್ನು ಕಾಂಗ್ರೆಸ್ ಮಾಡಿ, ಅದೇ ನೀಚತನವನ್ನು ಕಾಂಗ್ರೆಸ್ ಪಕ್ಷದ ಒಬ್ಬ ವ್ಯಕ್ತಿಗೆ BJPಯವರು ಮೋದಿ ಮಾಡಿದಾಗ ಅರ್ಚಾಡ್ತಿದ್ದಾರೆ. ಇದು ಸಿಖ್ ಸಮುದಾಯಕ್ಕೆ ಮಾಡಿದ ಅವಮಾನ, ಮನಮೋಹನ್ ಸಿಂಗರಿಗೆ ಮಾಡಿದಂತಹ ಅವಮಾನ, ಇದು ಉದ್ದೇಶಪೂರ್ವಕವಾದಂತಹ ಅವಮಾನ. ಈ ಮಾತುಗಳನ್ನು ಕಾಂಗ್ರೆಸ್ ಹೇಳೋದಕ್ಕಿಂತ ಮೊದಲು ಬಹಿರಂಗವಾಗಿ ಕಾಂಗ್ರೆಸ್ ನೇರವಾಗಿ ಬಂದು ಬಹಿರಂಗವಾಗಿ ಇಡೀ ದೇಶದ ಮುಂದೆ ನಿಂತ್ಕೊಂಡು ಕ್ಷಮೆ ಕೇಳಬೇಕು. ಅಂಬೇಡ್ಕರ್ ವಿಚಾರವಾಗಿ ಕ್ಷಮೆ ಕೇಳಬೇಕು. ಅವತ್ತು ನಾವು ಮಾಡಿದ್ದು ತಪ್ಪು, ಆ ತಪ್ಪನ್ನು ನೀವೀಗ ಮಾಡ್ತಿದ್ದೀರಿ, ಆ ತಪ್ಪು ಮಾಡಬೇಡಿ ಅಂತ ಹೇಳೋ ಮೂಲಕ ಇವರು ಒಂದು ಉದಾಹರಣೆ ಆಗಬಹುದಾಗಿತ್ತು. ಆದರೆ ಅದರ ಬಗ್ಗೆ ಮಾತಾಡಲಿಲ್ಲ. ನೇರವಾಗಿ ಮನಮೋಹನ್ ಸಿಂಗ್ ಅವರಿಗೆ ಜಾಗ ಕೊಡಲಿಲ್ಲ ಅಂತ. ಹಾಗೆ ನೋಡಿದ್ರೆ ಕಾಂಗ್ರೆಸ್ನವರು PV ನರಸಿಂಹರಾವ್ ಸ್ತುಪ್ತ ಸಂಘಿ ಅನ್ನೋ ಕಾರಣಕ್ಕೆ RSSನ ಹಿಂಬಾಗಿಲಿನಿಂದ ಬೆಂಬಲಿಸ್ತಾ ಇದ್ರು ಅನ್ನುವಂತಹ ಮನಸ್ಥಿತಿಗೆ ಅಥವಾ ಬೇರೆ ಏನೇನೋ ಕಾರಣಗಳಿಗೆ PV ನರಸಿಂಹರಾವ್ಗೂ ಕೂಡ ಸರಿಯಾದಂತಹ ಫೇರ್ವೆಲ್ನ ಕೊಡಲಿಲ್ಲ ಕಾಂಗ್ರೆಸ್ ಅವರು, ಪಕ್ಷದ ವತಿಯಿಂದನೂ ಕೊಡಲಿಲ್ಲ. ಪ್ರಣಬ್ ಮುಖರ್ಜಿ, ಒನ್ ಆಫ್ ದಿ ಟಾಲೆಸ್ಟ್ ಲೀಡರ್ಸ್ ಇನ್ ಕಾಂಗ್ರೆಸ್, ಅವರಿಗೂ ಸಹ ಸರಿಯಾದಂತಹ ಫೇರ್ವೆಲನ್ನು ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿರಲಿಲ್ಲ. ಅವರ ಮಗಳು ಪ್ರಣಬ್ ಮುಖರ್ಜಿಯವರ ಮಗಳು ಈಗ ಅದರ ಬಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ತಂದೆಯನ್ನು ನೀವು ಹೇಗೆ ನಡೆಸ್ಕೊಂಡ್ರೆ ಅವರು ತೀರ್ಕೊಂಡಾಗ, ಈಗ ಮನಮೋಹನ್ ಸಿಂಗ್ ವಿಚಾರವಾಗಿ ಇಷ್ಟು ರಾದ್ಧಾಂತ ಮಾಡ್ತಿದ್ದಾರೆ. ಅದು ರಾಜಕೀಯ ಉದ್ದೇಶ ಇರ್ಬೋದು, ಬೇರೆ ಏನೇ ಇರ್ಬೋದು. ಆದರೆ ಕಾಂಗ್ರೆಸ್ ನಡ್ಕೊಂಡಂತಹ ರೀತಿ ಇದೆಯಲ್ಲ ಅಂಬೇಡ್ಕರ್ ವಿಚಾರವಾಗಿ, ಅದಕ್ಕೆ ಕ್ಷಮೆ ಕೇಳದೇನೆ, ಅದರ ಬಗ್ಗೆ ಮಾತಾಡ್ದೇನೆ ಮನಮೋಹನ್ ಸಿಂಗ್ ಅವರಿಗೆ ಸ್ಮಾರಕಕ್ಕೆ ಜಾಗ ಕೊಡಲಿಲ್ಲ, ಅವರಿಗೆ ಅವಮಾನ, ಸಿಖ್ ಸಮುದಾಯಕ್ಕೆ ಅವಮಾನ ಅಂತ ಮಾತಾಡೋದಿದೆಯಲ್ಲ, ಅದು ಸರಿ ಹೋಗೋದಿಲ್ಲ. ಹೌದು, ಮೋದಿ ಸರ್ಕಾರ ಮಾಡ್ತಾ ಇರೋದು ಮನಮೋಹನ್ ಸಿಂಗ್ ವಿಚಾರವಾಗಿ ದೊಡ್ಡ ತಪ್ಪು, ದ್ರೋಹ. ಅದು ಅಂತಹ ವ್ಯಕ್ತಿಗೆ ಒಂದು ಸಣ್ಣ ಭೂಮಿಯನ್ನು ಕೊಡೋದಕ್ಕೆ ಹಿಂಜರಿಕೆ, ಒಂದು ಸ್ಮಾರಕ ಮಾಡಿಕೊಡೋದಕ್ಕೆ, ಜಾಗಕ್ಕೆ, ಅಂತ್ಯ ಸಂಸ್ಕಾರಕ್ಕೆ ಜಾಗ ಕೊಡೋದಕ್ಕೆ ಹಿಂಜರಿಕೆ ಇದೆಯಲ್ಲ, ಅದು ತುಂಬ ಕ್ರೂರ ಮನಸ್ಥಿತಿ. ಅದು ತುಂಬ ಕ್ರೂರ ಮನಸ್ಥಿತಿ. ಹಾಗೆ ನೋಡಿದ್ರೆ ಅದನ್ನು ನಾವು ನಿರೀಕ್ಷೆ ಮಾಡ್ಬೋದು. ಗುಜರಾತ್ ರೈಟ್ಸ್ ಬಗ್ಗೆ ನರೇಂದ್ರ ಮೋದಿಯವರನ್ನು ಗುಜರಾತ್ನಲ್ಲಿ ಸುಮಾರು 1000 ಜನ ಸತ್ತೋದ್ರಲ್ಲ, ದಂಗೆಗಳಾಗಿ, ನರಹತ್ಯೆಯಾಗಿ ಗುಜರಾತ್ನಲ್ಲಿ 2002ರಲ್ಲಿ. ಅದರ ಬಗ್ಗೆ ಒಂದು ಇಂಟರ್ವ್ಯೂಯಲ್ಲಿ ಮೋದಿಯವ್ರನ್ನ ಕೇಳಿದಾಗ ಅದರ ಬಗ್ಗೆ ನಿಮಗೆ ನೋವಾಗಲಿಲ್ವಲ್ಲ ಅಂದರೆ, ಅಷ್ಟು ಸಾವುಗಳನ್ನು ಒಂದು ನಾಯಿ ಮರಿಗೆ ಹೋಲಿಸ್ತಾರೆ ನರೇಂದ್ರ ಮೋದಿ. ಒಂದು ನಾಯಿ ಮರಿ ಮೇಲೆ ಕಾರ್ ಹತ್ತಿದ್ರೂ ನನಗೆ ದುಃಖ ಆಗುತ್ತೆ ಅಂತ. ಅಂತಹ ಮನಸ್ಥಿತಿಯ ವ್ಯಕ್ತಿಯಿಂದ ನಾವೇನು ಮನಮೋಹನ್ ಸಿಂಗ್ ಅವರಿಗೆ ಗೌರವ ಸಿಗುತ್ತೆ ಅಂತಲೋ ಅಥವಾ ಬೇರೆ ಯಾವುದೇ ನಾಯಕ ಆಗಿರ್ಬೋದು ಅವರಿಗೆ ಗೌರವ ಸಿಗುತ್ತೆ ಅಂತಲೋ ಮಾನವೀಯತೆ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ನರೇಂದ್ರ ಮೋದಿ ಅವರು. ಆದರೆ ಅವರನ್ನು ಪ್ರಶ್ನೆ ಮಾಡೋರು
ಮೊದಲು ತಮ್ಮ ಕೊಳೆಯನ್ನು ತೊಳಿಬೇಕು, ಆ ನಂತರ ಅವರನ್ನು ಪ್ರಶ್ನೆ ಮಾಡಬೇಕು. ಆಗ ಮಾತ್ರ ಆ ಪ್ರಶ್ನೆ ಮಾಡೋದಕ್ಕೆ ಒಂದು ಶಕ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಇವತ್ತು BJP ಅವರು ಅದನ್ನೇ ಹಿಡ್ಕೊಂಡಿದ್ದಾರೆ. ನೀವು ಅಂಬೇಡ್ಕರ್ಗೆ ಏನು ಮಾಡಿದ್ರಿ? PV ನರಸಿಂಹರಾವ್ಗೆ ಏನು ಮಾಡಿದ್ರಿ? ನೀವೇನು ಮಾತಾಡೋದು? ನಮಗೆ ಗೊತ್ತಿದೆ, ನಾವು ಮಾಡ್ತೀವಿ. ಅದನ್ನೇ ಹಿಡ್ಕೊಂಡಿದ್ದಾರೆ, ಅವ್ರಿಗೆ ಅದೇ ಸಿಕ್ಕಿದೆ. ಹಾಗಾಗಿ ಆವತ್ತು ಅಂಬೇಡ್ಕರ್ರಿಗೆ ಕಾಂಗ್ರೆಸ್ ಮಾಡಿದಂತಹ ಮಹಾದ್ರೋಹವನ್ನೇ ಇವತ್ತು BJP ಮನಮೋಹನ್ ಸಿಂಗ್ರಿಗೆ ಮಾಡ್ತಾ ಇದೆ. ಎರಡೂ ಪಕ್ಷಗಳಿಗೆ ನೈತಿಕತೆ ಇದರ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಇಲ್ಲ. ಕಾಂಗ್ರೆಸ್ಗೆ ನೈತಿಕತೆ ಬರಬೇಕು ಅಂದರೆ ಕಾಂಗ್ರೆಸ್ ಬಹಿರಂಗವಾಗಿ ಅಂದು ನಾವು ನಡ್ಕೊಂಡಂಥ ರೀತಿಗೆ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡದೇ ಇದ್ದದ್ದಕ್ಕೆ, ಅವರ ಅಂತ್ಯ ಸಂಸ್ಕಾರಕ್ಕೆ 6/3 ಜಾಗ ಕೊಡದೇ ಇದ್ದದ್ದಕ್ಕೆ, ಅವರ ಮೃತದೇಹವನ್ನು ಕೊಂಡೊಯ್ದಂತಹ ಫ್ಲೈಟ್ಗೆ ಬಿಲ್ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳದೇನೆ ಬೇರೆ ಬಗ್ಗೆ ಮಾತಾಡೋದಕ್ಕೆ ಅದಕ್ಕೆ ನೈತಿಕತೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.